ಅತ್ಯಂತ ಪ್ರಮುಖ ದೈನಂದಿನ ಬಳಕೆ ವಾಕ್ಯಗಳು 17. ಗೃಹಪಾಠ ಮಾಡಿದ್ದೀರಾ? ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ಗೃಹಪಾಠ ಮಾಡಿದ್ದೀರಾ? ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್? ಬೋರ್ಡ್ ಮೇಲೆ ಬರೆಯಿರಿ. ರೈಟ್ ಆನ್ ದ ಬೋರ್ಡ್. ಬೋರ್ಡ್ ಮೇಲೆ ಬರೆಯಿರಿ. ರೈಟ್ ಆನ್ ದ ಬೋರ್ಡ್. ಪೆನ್ಸಿಲ್ ಚೂಪು ಮಾಡಿ. ಶಾರ್ಪನ್ ಯುವರ್ ಪೆನ್ಸಿಲ್. ಪೆನ್ಸಿಲ್ ಚೂಪು ಮಾಡಿ. ಶಾರ್ಪನ್ ಯುವರ್ ಪೆನ್ಸಿಲ್. ಸಾಲಿನಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಇನ್ ಎ ಲೈನ್. ಸಾಲಿನಲ್ಲಿ ನಿಲ್ಲಿ. ಸ್ಟ್ಯಾಂಡ್ ಇನ್ ಎ ಲೈನ್. ಕೈ ಎತ್ತಿ. ರೇಸ್ ಯುವರ್ ಹ್ಯಾಂಡ್. ಕೈ ಎತ್ತಿ. ರೇಸ್ ಯುವರ್ ಹ್ಯಾಂಡ್. ಪ್ರಾರ್ಥನೆಗೆ ಹೋಗೋಣ. ಲೆಟ್ಸ್ ಗೋ ಫಾರ್ ಪ್ರೇಯರ್. ಪ್ರಾರ್ಥನೆಗೆ ಹೋಗೋಣ. ಲೆಟ್ಸ್ ಗೋ ಫಾರ್ ಪ್ರೇಯರ್. ಸಮವಸ್ತ್ರ ಧರಿಸಿ. ವೇರ್ ಯುವರ್ ಯೂನಿಫಾರ್ಮ್. ಸಮವಸ್ತ್ರ ಧರಿಸಿ. ವೇರ್ ಯುವರ್ ಯೂನಿಫಾರ್ಮ್. ಸರಿಯಾಗಿ ಕುಳಿತುಕೊಳ್ಳಿ. ಸಿಟ್ ಪ್ರಾಪರ್ಲಿ. ಸರಿಯಾಗಿ ಕುಳಿತುಕೊಳ್ಳಿ. ಸಿಟ್ ಪ್ರಾಪರ್ಲಿ. ನನ್ನ ಹತ್ತಿರ ಪೆನ್ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್. ನನ್ನ ಹತ್ತಿರ ಪೆನ್ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್. ನಾನು ಶಾರ್ಪ್ನರ್ ಮರೆತಿದ್ದೇನೆ. ಐ ಫಾರ್ಗಾಟ್ ಮೈ ಶಾರ್ಪ್ನರ್. ನಾನು ಶಾರ್ಪ್ನರ್ ಮರೆತಿದ್ದೇನೆ. ಐ ಫಾರ್ಗಾಟ್ ಮೈ ಶಾರ್ಪ್ನರ್. ನೀವು ಇದನ್ನು ಓದಬಲ್ಲಿರಾ? ಕ್ಯಾನ್ ಯು ರೀಡ್ ದಿಸ್? ನೀವು ಇದನ್ನು ಓದಬಲ್ಲಿರಾ? ಕ್ಯಾನ್ ಯು ರೀಡ್ ದಿಸ್? ನಿಮ್ಮ ಕೈ ಬರಹ ಸುಧಾರಿಸಿ. ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ನಿಮ್ಮ ಕೈ ಬರಹ ಸುಧಾರಿಸಿ. ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಎಲ್ಲರಿಗೂ ಅರ್ಥವಾಯಿತೆ? ಡಿಡ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್? ಎಲ್ಲರಿಗೂ ಅರ್ಥವಾಯಿತೆ? ಡಿಡ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್? ಇನ್ನೊಮ್ಮೆ ವಿವರಿಸಿ. ಎಕ್ಸ್ಪ್ಲೈನ್ ಇಟ್ ಒನ್ಸ್ ಮೋರ್. ಇನ್ನೊಮ್ಮೆ ವಿವರಿಸಿ. ಎಕ್ಸ್ಪ್ಲೈನ್ ಇಟ್ ಒನ್ಸ್ ಮೋರ್. ಸುಳ್ಳು ಹೇಳಬೇಡ. ಡೋಂಟ್ ಟೆಲ್ ಅ ಲೈ. ಸುಳ್ಳು ಹೇಳಬೇಡ. ಡೋಂಟ್ ಟೆಲ್ ಅ ಲೈ. ನನ್ನ ಟೀಚಿಂಗ್ ರಿಸರ್ಚ್ ನಿಮಗೆ ಇಷ್ಟವಾದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕ್ಲಾಸಿಗೆ ಸೇರಲಿಕ್ಕಿದ್ರೆ ನಾನು ನಿಮಗೆ ವಾಟ್ಸಪ್ ವಿಡಿಯೋಗಳ ಮೂಲಕ 3 ತಿಂಗಳ ಕೋರ್ಸ್ ಇದೆ. ಇದು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ 3 ತಿಂಗಳದ್ದು. ಇದನ್ನು ನೀವು ದಿನ ನಾನು ಒಂದು ಲೆಸನ್ ಕಳಿಸ್ತೇನೆ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಕಳಿಸ್ತೇನೆ. ಸೊ ಇವತ್ತು ಪಾಠ 1 ಕಳಿಸಿದರೆ ನಾಳೆ ಪಾಠ 2, ನಾಳ್ದು ಪಾಠ 3 ಈ ಥರ ಕಳಿಸ್ತೇನೆ. ಇದು 3 ತಿಂಗಳಲ್ಲಿ ಕಂಪ್ಲೀಟ್ ಕೋರ್ಸನ್ನು ಎಲ್ಲ ನಾನು ಕವರ್ ಮಾಡ್ತೇನೆ. ಒಂದು ವೇಳೆ ನೀವು ಇದನ್ನು ಸೇರಿದರೆ ನಿಮಗೆ 3 ತಿಂಗಳಲ್ಲಿ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಯಾಕಂದರೆ ನಾನು ಇದನ್ನು ನನ್ನ 32 ವರ್ಷಗಳ ಅನುಭವದಿಂದ ಈ ಕೋರ್ಸ್ ತಯಾರಿಸಿದ್ದೇನೆ. ಈ ಕೋರ್ಸಿಗೆ ಫೀ ಜಾಸ್ತಿ ಇಲ್ಲ. ಬರೀ ₹599, ₹599. ಅದನ್ನು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ, ಫೋನ್ಪೇ, ಗೂಗಲ್ ಪೇ ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಇನ್ನು ಮುಂಚೆ ನಾನೊಂದು 25-30 ವರ್ಷದ ಮುಂಚೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾಗ ನಾನು ಮುಂಬೈಯಲ್ಲಿ ಕ್ಲಾಸ್ ತಗೊಳ್ತಾ ಇದ್ದೆ. ನನಗೆ ಸಿಗುವಂಥ ಹೆಚ್ಚಿನ ವಿದ್ಯಾರ್ಥಿಗಳು ಈ ನಮ್ಮ ಊರಿನಿಂದ, ಕರ್ನಾಟಕದಿಂದ ಬಂದು ಅಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ರು. ಅವರು ಶಾಲೆಗೆ ಹೆಚ್ಚಿನವರು ಹೋಗದವರು, ಅಥವಾ 3ನೇ 4ನೇ 5ನೇ ಕ್ಲಾಸ್ ಬಿಟ್ಟು ಮನೆಯಲ್ಲಿ ತುಂಬ ಕಷ್ಟ ಇದ್ದ ಕಾರಣ ಬಾಂಬೆಯಲ್ಲಿ ಅಂದರೆ ಮುಂಬೈಯಲ್ಲಿ ಕೆಲಸಕ್ಕೆ ಸೇರಿದವರು. ಹೆಚ್ಚಿನವರಿಗೆ ABCD ಸಹ ಬರ್ತಿರಲಿಲ್ಲ. ಅವರಿಗೆ ನಾನು ಬೇಸಿಕ್ನಿಂದ ಅಂದರೆ ABCDಯಿಂದ ಯಾವುದಾದ್ರೂ ಒಂದು ಭಾಷೆ ಕಲಿಸಬೇಕು. ಆ ಒಂದು ಭಾಷೆ ಕಲಿಸುವಾಗ ಮುಂಬೈಯಲ್ಲಿ ಕನ್ನಡ ಅಥವಾ ಬೇರೇನೂ ಕಲಿಸಿ ಸುಖ ಇಲ್ಲ. ಸೊ ಮುಂಬೈಯಲ್ಲಿ ಇಂಗ್ಲೀಷೇ ಕಲೀಲಿ ಅಂತ ನಾನು ಸಹ ಅವರಿಗೆ ಇಂಗ್ಲೀಷ್ನಲ್ಲಿ ಓದ್ಲಿಕ್ಕೆ ಬರೀಲಿಕ್ಕೆ ಕಲಿಸ್ತಾ ಇದ್ದೆ. ಈಗ ಇರುವ ಸಮಸ್ಯೆ ಅದಲ್ಲ. ಈಗ ನನಗೆ ಸಿಗುವಂಥ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. ಇಲ್ಲ ಅಂದರೂ PUC SSC ಅಂತೂ ಮಾಡಿರ್ತಾರೆ. ಅಂದರೆ ನಿಮಗೆಲ್ಲ ಇಂಗ್ಲೀಷ್ ಗೊತ್ತಿದೆ, ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ. ನಿಮಗೆ ಈಗ ಬೇಕಾಗಿರೋದು ಧೈರ್ಯ, ನಾಲೆಜ್ ಅಲ್ಲ. ನಾಲೆಜ್ ನಿಮಗೆ ಇಂಗ್ಲೀಷಲ್ಲಿ ಬೇಕಾದಷ್ಟು ಇದೆ. ಸೊ ನಾನು ಅದನ್ನಿಟ್ಟು ಈ ಕೋರ್ಸ್ ತಯಾರು ಮಾಡಿದ್ದೇನೆ. 3 ತಿಂಗಳ ಕೋರ್ಸ್ ಇದು. ಇದನ್ನು ಕಂಪ್ಲೀಟ್ ನೀವು ಮಾಡಿದರೆ ನೀವು ಕನ್ನಡದಲ್ಲಿ ಏನು ವಾಕ್ಯ ಯೋಚನೆ ಮಾಡ್ತಿರೋ, ಕನ್ನಡ ಅಲ್ಲ ನಿಮ್ಮ ಮಾತೃಭಾಷೆಯಲ್ಲಿ ಅಂತ ತಿಳ್ಕೊಳ್ಳಿ, ಏನು ಯೋಚನೆ ಮಾಡ್ತಿರೋ ಆ ವಾಕ್ಯವನ್ನು ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು, ಭಾಷಾಂತರಿಸೋದು ಅಂತ ನಾನು ನಿಮಗೆ ಕಲಿಸಿಕೊಡ್ತೇನೆ. ಅದು ನಿಮಗೆ ಒಂದು ಸಲ ತಿಳಿದ ಮೇಲೆ ನಿಮಗೆ ಗೊತ್ತಾಗ್ತದೆ ನೀವು ಮಾಡುವ ವಾಕ್ಯ ಸರಿಯೋ ತಪ್ಪು ಅಂತ. ಆಗ ನಿಮ್ಮ ಅಂಜಿಕೆ ಹೋಗ್ತದೆ. ಯಾಕಂದರೆ ನಿಮಗೆ ಈಗ ಅದೇ ಡೌಟ್ ಇರುವುದು, ನಾನು ಮಾಡಿದ ವಾಕ್ಯ ಸರಿಯೋ ತಪ್ಪು. ತಪ್ಪಾದರೆ ಯಾರಾದರೂ ನಗ್ತಾರೆ
ಅಂತ ಅಂಜಿಕೆ. ಆ ಅಂಜಿಕೆ ನಾನು ದೂರ ಮಾಡ್ತೇನೆ ನಿಮ್ಮಿಂದ. ನೀವು ಏನು ಯೋಚಿಸ್ತೀರೋ ಅದು ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ನೀವು ಖಂಡಿತವಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತೀರಿ. ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಈ 3 ತಿಂಗಳ ಜರ್ನಿಯನ್ನು ಆದಷ್ಟು ಬೇಗ ಮಾಡಿ. ಯಾಕಂದರೆ ಟೈಮ್ ಈಗ ಬಹಳ ಫಾಸ್ಟ್ ಹೋಗ್ತಾ ಇದೆ ಎಲ್ಲದಕ್ಕೂ. ಸೊ ಇವತ್ತೇ ನೀವು ಕಲಿತ್ರೆ 3-4 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಚೆನ್ನಾಗಿ ಬಂದರೆ ಆಮೇಲೆ ಯಾರೆಲ್ಲ ಜಾಬ್ ಎಲ್ಲ ಸಿಗ್ತಾ ಇಲ್ವೋ ಅವರು ಅಟ್ಲೀಸ್ಟ್ ಒಳ್ಳೆ ಕಡೆ ಜಾಬ್ ಎಲ್ಲ ನೋಡ್ಬೋದು. ಈಗ ಎಲ್ಲ ಕಡೆನೂ ಹಾಗೆ ಅಲ್ವ, ಇಂಗ್ಲೀಷ್ ಅನ್ನೋದು ಈಗ ತುಂಬ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಹಾಗಾಗಿ ಸೇರಿ.